Good morning, dear students. We were discussing about issue and redemption of debenture. You people now know the meaning of debenture. Let us move on to the next aspect. Okay? The terms of issue of debenture. When a company issue debenture, it usually mentions the terms on which they will be redeemed on their maturity. Redemption of debenture means discharge of liabilities on account of debentures by repayment made to the debenture holders. Now, till now, we were discussing about the issue of debenture. ನಾವು ಯಾವುದರ ಬಗ್ಗೆ ಮಾತಾಡ್ತಾ ಇದ್ವಿ? ಓನ್ಲಿ ಕಂಪನಿ ಡಿಬೆಂಚರ್ಸನ್ನು ಇಶ್ಯೂ ಮಾಡುವ ಬಗ್ಗೆ ಮಾತ್ರ ನಾವು ಮಾತಾಡ್ತಾ ಇದ್ವಿ. ದ ನೆಕ್ಸ್ಟ್ ಕಾನ್ಸೆಪ್ಟ್ speaks about the redemption of those debenture. Now, what do you mean by redemption of debenture? ಯಾರೆಲ್ಲ ಡಿಬೆಂಚರ್ ಹೋಲ್ಡರ್ಸ್ ಒಂದು ಕಂಪನಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ಆ ಹಣವನ್ನು ವಾಪಸ್ ತಗೊಳ್ಳೋದಕ್ಕೆ ರೀಪೇಮೆಂಟ್ ಮೇಡ್ ಟು ದ ಡಿಬೆಂಚರ್ ಹೋಲ್ಡರ್ ಇಸ್ ನಥಿಂಗ್ ಬಟ್ ದ ರಿಡೆಂಪ್ಷನ್ ಆಫ್ ಡಿಬೆಂಚರ್. ವಾಪಸ್ ಕೊಡುವಂಥದ್ದು, ಕಂಪನಿಯವರಿಗೆ ಹಣವನ್ನು ವಾಪಸ್ ಕೊಡುತ್ತೆ, ಅಥವಾ ಡಿಬೆಂಚರ್ ಹೋಲ್ಡರ್ಸ್ ನಮಗೆ ಹಣವನ್ನು ವಾಪಸ್ ಕೊಡಿ ಅಂತೇಳಿ ಏನು ಕೇಳ್ತಾರೆ, ದ್ಯಾಟ್ ಇಸ್ ಕನ್ಸಿಡರ್ಡ್ ಆಸ್ ಅ ಡಿಬೆಂಚರ್ ಹೋಲ್ಡರ್. Redemption of debenture. Now, as the statement says, when a company issues the debenture, it usually mentions the term on which they will be redeemed on their maturity. ಏನು ಹೇಳ್ತಾರೆ? ಟೇಕ್ ಫಾರ್ ಎಕ್ಸಾಂಪಲ್, ನಿಮಗೆ ಎಲ್ಲರಿಗೂ LIC ಬಗ್ಗೆ ಗೊತ್ತಿದೆ. ಎಸ್, ಏನು ಮಾಡ್ತಾರೆ LIC? ಫಾರ್ ಎಕ್ಸಾಂಪಲ್ 1 ಲಕ್ಷದ LIC ತಗೊಂಡಿದ್ದಾರೆ ಅಂತ ಅಂದ್ಕೊಂಡ್ರೆ, ಒಂದೇ ಸಲ ಪೇಮೆಂಟ್ ಮಾಡ್ತೀವ ನಾವು LICಗೆ? ಇಲ್ಲ, ಮೇ ಬಿ 3 ಮಂತ್ಸಿಗೆ ಒಮ್ಮೆ, ಕೆಲವೊಂದು ಮಂತ್ಲಿ ಒಮ್ಮೆ ಪೇಮೆಂಟ್ ಮಾಡಲಿಕ್ಕೆ ಇರ್ತದೆ, ಕೆಲವೊಮ್ಮೆ ವರ್ಷಕ್ಕೆ ಒಮ್ಮೆ ಪೇಮೆಂಟನ್ನು ಮಾಡಬೇಕಾಗ್ತದೆ. ಆದರೆ ಏನಾಗುತ್ತೆ, ಮೆಚುರಿಟಿ ಡೇಟನ್ನು ಫಿಕ್ಸ್ ಮಾಡ್ತಾರೆ. ಒಂದು LIC ಪಾಲಿಸಿಯನ್ನು ನೀವು ಎಷ್ಟು ವರ್ಷಕ್ಕೆ ತಗೊಂಡಿದ್ದೀರಾ? ಇಟ್ ಸ್ಟಾರ್ಟ್ಸ್ ವಿತ್ 10 years ಆರ್ 5 years. 1-2 ವರ್ಷಕ್ಕೆ LICನ ಯಾರೂ ಕೊಡೋದಿಲ್ಲ. ಎಸ್, ಸೊ ಏನು ಮಾಡ್ತಾರೆ, LIC ತಗೊಂಡಿದ್ದೇವೆ, ಮೇ ಬಿ ದ ಮೆಚುರಿಟಿ ಈಸ್ 10 years ಅಂತೇಳಿ 10 ವರ್ಷ ಪೇಮೆಂಟ್ ಮಾಡಬೇಕು. ಈ 1 lakh rupeesನ್ನು ಅವರು ಪೇ ಮಾಡಬೇಕು. ಏನು ಮಾಡ್ತಾರೆ, 3 ತಿಂಗಳಿಗೆ ಒಮ್ಮೆ ಕಂತು ಮಾಡ್ತಾರೆ, ಅಥವಾ 6 ಮಂತ್ಸಿಗೆ ಒಮ್ಮೆ ಕಂತು ಮಾಡ್ತಾರೆ, ಅಥವಾ ವರ್ಷಕ್ಕೆ ಒಮ್ಮೆ ಇಷ್ಟು ಕಟ್ತೇವೆ ಅಂತ ಹೇಳ್ತಾರೆ. ಸೊ ಮೆಚುರಿಟಿ ಯಾವಾಗ ಆಗುತ್ತೆ? ಇಮ್ಯಾಜಿನ್ ಇನ್ 2020 ದ್ಯಾಟ್ ಯು ಹ್ಯಾಡ್ ಟೇಕನ್ ಅ LIC ಪಾಲಿಸಿ. ದ ಮೆಚುರಿಟಿ ಡೇಟ್ ವಿಲ್ ಬಿ 2030, 2030ಕ್ಕೆ, ಮೇ ಬಿ ಡಿಸೆಂಬರಲ್ಲಿ ಯಾವಾಗಲಾದರೂ ಆಗಿರ್ಬೋದು. ಓಕೆ, ಇಮ್ಯಾಜಿನ್ ದಟ್ ಯು ಹ್ಯಾಡ್ ಟೇಕನ್ LIC ಪಾಲಿಸಿ ದಿಸ್ ಇಸ್ ಸೆಪ್ಟೆಂಬರ್ ಅಲ್ಲ? ಓಕೆ, ಸೆಪ್ಟೆಂಬರಲ್ಲಿ ತಗೊಂಡಿದ್ದೇವೆ. 2020 ಸೆಪ್ಟೆಂಬರಲ್ಲಿ ನಾವೊಂದು LIC ಪಾಲಿಸಿಯನ್ನು ತಗೊಂಡಿದ್ದೇವೆ 20ಯಲ್ಲಿ. ಸೊ 10 ಇಯರ್ಸಿಗೆ ಮೋಸ್ಟ್ಲಿ 2030ಯಲ್ಲಿ ಮೆಚುರಿಟಿ ಆಗ್ತದೆ. ಸೆಪ್ಟೆಂಬರ್ ಅಂತ ಹೇಳಿದರೆ ಅಕ್ಟೋಬರಲ್ಲಿ ಮೇ ಬಿ ಮೆಚುರಿಟಿ ಆಗ್ತದೆ. ಪೇಮೆಂಟ್ ನಾವು ಮಾಡಿರೋದು 1 ಲಕ್ಷ. ಇದಕ್ಕೆ ನಾವೇನು ಮಾಡ್ತೇವೆ, ಎವ್ರಿ ಮಂತ್ ಅಥವಾ ನಾನು ಮೊದಲೇ ಹೇಳಿದಾಗೆ 3 ತಿಂಗಳಿಗೆ ಒಮ್ಮೆ, 6 ತಿಂಗಳಿಗೆ ಒಮ್ಮೆ, ಅಥವಾ ವರ್ಷಕ್ಕೆ ಒಮ್ಮೆ ಹಣವನ್ನು ಪೇಮೆಂಟ್ ಮಾಡ್ತೇವೆ. ಸೊ ಆ ಮೆಚುರಿಟಿ ಡೇಟಲ್ಲಿ ಫಿಕ್ಸ್ ಮಾಡ್ತಾರೆ. ನೀವು 1 ಲಕ್ಷ ಕಟ್ಟಿದರೆ ನಾವು ಎಷ್ಟು ಕೊಡ್ತೇವೆ? ಐದರ್ ಯು ಮೇ ಗೆಟ್ 1 lakh ಓನ್ಲಿ, ಅಥವಾ ಅದಕ್ಕಿಂತ ಜಾಸ್ತಿ ಸಿಗ್ಬೋದು. 1 ಲಕ್ಷ ಕಟ್ಟಿದರೆ ನಿಮಗೆ 1,50,000 ರಿಟರ್ನ್ಸ್ ಕೊಡ್ತೇವೆ ಅಂತ ಹೇಳಿ LIC ಕಂಪನಿ ಹೇಳ್ಬೋದು. ದೆರ್ ಆರ್ ಡಿಫ್ರೆಂಟ್ ಕಂಡೀಷನ್ಸ್, ರೈಟ್? ಸೇಮ್ ವೇ ಇಲ್ಲಿ ಏನಾಗುತ್ತೆ, ಬಟ್ ಡಿಬೆಂಚರ್ಸನ್ನು ತಿಂಗಳು ಮಂತ್ಲಿ 6 ತಿಂಗಳಿಗೆ ಒಮ್ಮೆ ಕಟ್ಟೋದಿಲ್ಲ. ಇಟ್ ಈಸ್ ಅನ್ ಒನ್ ಸ್ಲಾಟ್, ಒಮ್ಮೆ ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು. ಓಕೆ, ಇಲ್ಲಿ ರಿಟರ್ನ್ಸ್ ಮಾತ್ರ ರೆಗ್ಯುಲರ್ ಆಗಿರ್ತದೆ, ಪೇಮೆಂಟ್ ರೆಗ್ಯುಲರ್ ಆಗಿರೋದಿಲ್ಲ. ಆಸ್ ಅ ಡಿಬೆಂಚರ್ ಹೋಲ್ಡರ್, ನಾನು ಫಾರ್ ಎಕ್ಸಾಂಪಲ್ ಮಿಸ್ಟರ್ ಬಿ ಹ್ಯಾಸ್ ಇನ್ವೆಸ್ಟೆಡ್ ಆಸ್ ಅ ಡಿಬೆಂಚರ್ ಹೋಲ್ಡರ್. ಡಿಬೆಂಚರನ್ನು ಪರ್ಚೇಸ್ ಮಾಡ್ತಾ ಇದ್ದಾರೆ, ಮೇ ಬಿ XYZ ಕಂಪನಿದು. ಹಿ ಮೈಟ್ ಬಿ ಇನ್ವೆಸ್ಟೆಡ್ 1 lakh rupees. 1 ಲಕ್ಷವನ್ನು ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಅವರು. ಯಾರು? ಮಿಸ್ಟರ್ ಬಿ ಅನ್ನೋರು XYZ ಕಂಪನಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ದ್ಯಾಟ್ 1 lakh ಒಟ್ಟಿಗೆ ಅವರು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಇಟ್ ಈಸ್ ನಾಟ್ 6 ಮಂತಿಗೆ ಒಮ್ಮೆ 50,000 ಮಾಡೋದಿಲ್ಲ. ಬಟ್ ದೇ ವಿಲ್ ಗಿವ್ ಅ ಮೆಚುರಿಟಿ ಪೀರಿಯಡ್ ಫಾರ್ ಹಿಮ್, ಸೇಯಿಂಗ್ ದಟ್ ವೆನ್ ಹಿ ವಿಲ್ ಗೆಟ್ ದ್ಯಾಟ್ ಪರ್ಟಿಕ್ಯುಲರ್ ಅಮೌಂಟ್, ಮೇ ಬಿ 6 years ಆದಮೇಲೆ, or 10 years ಆದಮೇಲೆ, or 12 years ಆದಮೇಲೆ, ವಾಟ್ ಎವರ್ ದ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ವಿಲ್ ಬಿ ಸ್ಪೆಸಿಫೈಡ್. ಸೊ ಮೆಚುರಿಟಿ ಡೇಟ್ ಅಂತೇಳಿ ಏನು ಕೊಡ್ತಾರೆ, ದ್ಯಾಟ್ ವಿಲ್ ಬಿ ಸ್ಪೆಸಿಫೈಡ್ ಅಂಡರ್ ಡಿಬೆಂಚರ್. ಆ್ಯಂಡ್ ದ್ಯಾಟ್ ರೀಪೇಮೆಂಟ್, ಆ 1 ಲಕ್ಷ ಅವ್ರು ಏನು ಪೇಮೆಂಟನ್ನು ಮಾಡಿದ್ದಾರೆ ಆ್ಯಸ್ ಅ ಡಿಬೆಂಚರ್, ಅದನ್ನು ರಿಟರ್ನ್ ತಗೊಳ್ಳೋದನ್ನು ನಾವೇನು ಹೇಳ್ತೇವೆ, ರಿಡೆಂಪ್ಷನ್ ಆಫ್ ಡಿಬೆಂಚರ್ಸ್ ಅಂತೇಳಿ ಕರಿತೇವೆ. ನಾವು ಬೇಸಿಕಲಿ ಡಿಬೆಂಚರ್ಸ್ ಕ್ಯಾನ್ ಬಿ ರಿಡೀಮ್ಡ್ ಇದರ್ ಅಟ್ ಪಾರ್ ಆರ್ ಪ್ರೀಮಿಯಮ್. ಆ್ಯಸ್ ಐ ಸೆಡ್, ಡಿಬೆಂಚರ್ಸನ್ನು ರಿಟರ್ನ್ಸ್ ತಗೊಳ್ಳೋದು ಒಂದೇ ಫೇಸ್ ವ್ಯಾಲ್ಯೂ ಅಲ್ಲಿ ತಗೊಳ್ತಾರೆ, ಆರ್ ಪ್ರೀಮಿಯಮ್ ಮೋರ್ ದೆನ್ ದ ಫೇಸ್ ವ್ಯಾಲ್ಯೂವನ್ನು ಕನ್ಸಿಡರ್ ಮಾಡ್ತಾರೆ. ಇಲ್ಲಿ ನಾವು ಡಿಸ್ಕೌಂಟನ್ನು ಕನ್ಸಿಡರ್ ಮಾಡೋದಿಲ್ಲ. ಬಟ್ ಫಾರ್ ದ ಇಶ್ಯೂ ಆಫ್ ಡಿಬೆಂಚರ್
ಇಟ್ ಇಸ್ ಆಲ್ ದ 3 ಕಂಡೀಷನ್ ದೇ ಕ್ಯಾನ್ ಡೂ. ಕಂಪನಿ ಕೊಡುವಾಗ ಡಿಬೆಂಚರ್ಸನ್ನು ಪಾರಲ್ಲಿ ಕೊಡ್ಬೋದು, ಡಿಸ್ಕೌಂಟಲ್ಲಿ ಕೊಡ್ಬೋದು, ಅಥವಾ ಪ್ರೀಮಿಯಮಲ್ಲಿ ಕೊಡ್ಬೋದು. ಬಟ್ ರಿಡೆಂಪ್ಷನ್ ರೀಪೇಮೆಂಟ್ ಮಾಡುವಾಗ ದೆರ್ ಆರ್ ಓನ್ಲಿ 2 ಕಂಡೀಷನ್, ದಟ್ ಈಸ್ ಪಾರ್ ಆ್ಯಂಡ್ ಪ್ರೀಮಿಯಮ್. ನೋ ಬಡಿ ವಿಲ್ ಟೇಕ್ ಇಟ್ ಆ್ಯಂಡ್ ಡಿಸ್ಕೌಂಟ್. ಡಿಸ್ಕೌಂಟಲ್ಲಿ ಯಾರೂ ತಗೊಳ್ಳೋದಿಲ್ಲ. ನಾನು 1 ಲಕ್ಷ ಹಾಕ್ತೇನೆ, ನೀವು ನನಗೆ ವಾಪಸ್ ಕೊಡುವಾಗ 90,000 ಕೊಡಿ ಅಂತೇಳಿ ನಾವು ಯಾರಿಗೂ ಹೇಳೋದಿಲ್ಲ. ಹೇಳ್ತೇವಾ? ವಿ ವೋಂಟ್ ಟೆಲ್. ಸೊ ದಟ್ ಇಸ್ ವೈ ಡಿಬೆಂಚರ್ಸ್ ಕ್ಯಾನ್ ಬಿ ರಿಡೀಮ್ಡ್ ಐದರ್ ಅಟ್ ಪಾರ್ ಆರ್ ಅಟ್ ಅ ಪ್ರೀಮಿಯಮ್, 2 ಕಂಡೀಷನಲ್ಲಿ. ನೌ ದೇರ್ ಆರ್ ದಿಸ್ ಡಿಪೆಂಡಿಂಗ್ ಅಪಾನ್ ದ ಸಿಚುವೇಶನ್ ಆರ್ ದ ಟರ್ಮ್ಸ್ ಆ್ಯಂಡ್ ಕಂಡೀಷನ್ of the issue and redemption of debenture, there are 6 different situations are there. 6 different situationsಗಳಲ್ಲಿ issue ಮತ್ತು redemption ಆಗುತ್ತೆ. Now what are those 6 conditions? Now this is very important for your 12 mark. ಇಲ್ಲಿ ಎಲ್ಲರೂ ಕೂಡ ಜರ್ನಲ್ ಎಂಟ್ರಿಯನ್ನು ಕಂಪಲ್ಸರಿಯಾಗಿ ಕಲೀಲೇಬೇಕು, ಬಿಕಾಸ್ ದಿಸ್ ಕಾನ್ಸೆಪ್ಟ್ ವಿಲ್ ಕಮ್ ಫಾರ್ 12 ಮಾರ್ಕ್ಸ್. 6ರಲ್ಲಿ ಯಾವುದಾದ್ರೂ 4 ಕಂಡೀಷನನ್ನು ಕೇಳ್ತಾರೆ ಆ್ಯನ್ಯುವಲ್ ಎಕ್ಸಾಮಿನೇಷನ್ಸ್ಗೆ. Now what are those 6 situations? Issued at par and redeemable at par. Now what is the first condition? Issued at par and redeemable at par. What do you mean by this? See, for example, company has issued a debenture of 1 ಲಕ್ಷದ ಡಿಬೆಂಚರ್ಸ್ ಅನ್ನು ಹೇಳಿದ್ದಾರೆ, and the face value is 100 rupees. So this is face value. Company has issued at par, 100 rupeesiಗೆ ಇಶ್ಯೂ ಮಾಡ್ತಾ ಇದ್ದಾರೆ ಡಿಬೆಂಚರ್ಸ್ ಅನ್ನು. and redeemable at par, ವಾಪಸ್ ತಗೊಳ್ಳುವಾಗ ಕೂಡ they have to take it in par, that is nothing but the face value. So company will give you at the rate of 100 rupees, and while you are taking it back you will take it in 100 rupees only. That is the first condition. Okay, hope you people are clear. ಇಶ್ಯೂ ಮಾಡಿದ್ದು ಕೂಡ 100 rupeesiಗೆ, ರಿಡೀಮ್ ಮಾಡೋದು ಕೂಡ 100 rupeesiಗೆ, ಜಾಸ್ತಿ ಕೇಳಲಿಕ್ಕೆ ಆಗೋದಿಲ್ಲ. This is the first condition. What is the second condition? Issued at discount and redeemable at par. This can be happen. ಕಂಪನಿ ಹೇಳುತ್ತೆ ನಮಗೆ ಫೇಸ್ ವ್ಯಾಲ್ಯೂ ಆಫ್ ಡಿಬೆಂಚರ್ ಈಸ್ 100, ಬಟ್ ಯು ಕ್ಯಾನ್ ಪೇ ಮಿ ಓನ್ಲಿ 90 rupees. 90 ರೂಪಾಯಿ ಲೆಕ್ಕದಲ್ಲಿ ನೀವು ನನಗೆ ಡಿಬೆಂಚರ್ಸನ್ನು ಪರ್ಚೇಸ್ ಮಾಡಿ, ಬಟ್ ರಿಟರ್ನ್ ಕೊಡುವಾಗ ನಾನು ಏನು ಮಾಡ್ತೇನೆ, 100 rupeesiಗೆ ರಿಟರ್ನ್ಸನ್ನು ಕೊಡ್ತೇನೆ. ದಟ್ ಇಸ್ ವಾಟ್ ದ ಕಂಡೀಷನ್. ಸೆಕೆಂಡ್ ಕಂಡೀಷನ್, ವೆನ್ ಕಂಪನಿ ಈಸ್ ಇಶ್ಯೂಯಿಂಗ್ ಅ ಡಿಬೆಂಚರ್, ಐ ಆಮ್ ಟೇಕಿಂಗ್ ಅ ಜನರಲ್ ವ್ಯಾಲ್ಯೂ, ಓಕೆ 100, ಇಟ್ ಮೈಟ್ ಬಿ 10 rupees ಆಲ್ಸೋ. 10 rupees ಫೇಸ್ ವ್ಯಾಲ್ಯೂ ಇದೆ, ನೀವು ಈಗ ನನಗೆ 9 rupees ಕೊಡಿ, ಬಟ್ ನಿಮಗೆ ರಿಟರ್ನ್ ಮಾಡುವಾಗ, ಡಿಬೆಂಚರ್ ಹೋಲ್ಡರ್ಗೆ ರಿಟರ್ನ್ ಮಾಡುವಾಗ ನಾನು 10 rupeesನ್ನೇ ಕೊಡ್ತೇನೆ. ದಟ್ ಈಸ್ ನಥಿಂಗ್ ಬಟ್ ದ ಸೆಕೆಂಡ್ ಕಂಡೀಷನ್. ಸೊ ಫಸ್ಟ್ ಕಂಡೀಷನಲ್ಲಿ ಫೇಸ್ ವ್ಯಾಲ್ಯೂ ಕೂಡ ಸೇಮ್, ಇಶ್ಯೂ ಮಾಡುವ ವ್ಯಾಲ್ಯೂ ಮತ್ತು ರಿಡೆಂಪ್ಷನ್ ರಿಟರ್ನ್ ಕೊಡುವಾಗ ಕೂಡ ಸೇಮ್ ವ್ಯಾಲ್ಯೂ ಇರ್ತದೆ. ಸೆಕೆಂಡ್ ಕಂಡೀಷನಲ್ಲಿ ಇಶ್ಯೂಡ್ ಅಟ್ ಡಿಸ್ಕೌಂಟ್ ಆ್ಯಂಡ್ ರಿಡೀಮೇಬಲ್ ಅಟ್ ಪಾರ್. ಕೊಡುವಾಗ ಡಿಸ್ಕೌಂಟಲ್ಲಿ ಕೊಡ್ತಾರೆ, ಫೇಸ್ ವ್ಯಾಲ್ಯೂ 100 ಇದ್ದರೆ 90 ರೂಪಾಯಿಗೆ ಅಥವಾ 80 ರೂಪಾಯಿಗೆ ಅಥವಾ 70 ರೂಪಾಯಿಗೆ ಕೊಡ್ತಾರೆ, ಬಟ್ ರಿಟರ್ನ್ ಮಾಡುವಾಗ ಫೇಸ್ ವ್ಯಾಲ್ಯೂ ಏನಿದೆ 100 rupees ಅದರಲ್ಲಿ ಕೊಡ್ತಾರೆ. ದಟ್ ಇಸ್ ದ ಸೆಕೆಂಡ್ ಕಂಡೀಷನ್. ನೌ ವಾಟ್ ಇಸ್ ದ ಥರ್ಡ್ ಕಂಡೀಷನ್? ಇಶ್ಯೂಡ್ ಅಟ್ ಅ ಪ್ರೀಮಿಯಮ್ ಆ್ಯಂಡ್ ರಿಡೀಮೇಬಲ್ ಅಟ್ ಪಾರ್. ಕೊಡುವಾಗ ಪ್ರೀಮಿಯಮಲ್ಲಿ ಕೊಡ್ತೇವೆ, ರಿಟರ್ನ್ ಮಾಡುವಾಗ ಫೇಸ್ ವ್ಯಾಲ್ಯೂ ಅಲ್ಲಿ ಕೊಡ್ತೇವೆ. ಇಮ್ಯಾಜಿನ್ 500 ಮೇಲೆ 5% ಇಸ್ ದ ಪ್ರೀಮಿಯಮ್ ಅಂತೇಳಿ ಅಂದ್ಕೊಳ್ಳಿ. ಕಂಪನಿ ಇಶ್ಯೂ ಮಾಡುವಾಗ ಹೇಳುತ್ತೆ ಐ ವಿಲ್ ಗಿವ್ ಯು ಇನ್ 105 rupees, ಅದರ ರಿಡೆಂಪ್ಷನ್ ಮಾಡುವಾಗ ಫೇಸ್ ವ್ಯಾಲ್ಯೂ ಅಲ್ಲಿ ಕೊಡ್ತೇನೆ. ಈ ಕಂಡೀಷನ್ಗೆ ಯಾರೂ ಒಪ್ಪಲಿಕ್ಕಿಲ್ಲ ಅಲ್ವಾ? ಬಿಕಾಸ್ ನಾನು ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡ್ತೇನೆ, ರಿಟರ್ನ್ ಮಾಡುವಾಗ ಕಡಿಮೆ ರಿಟರ್ನ್ಸ್ ಕೊಟ್ಟರೆ ಯಾರು ಒಪ್ಕೊಳ್ತಾರೆ? ಓಕೆ, ಬಟ್ ದಿಸ್ ಇಸ್ ಆಲ್ಸೋ ಅ ಕಂಡೀಷನ್. ಕಂಪನಿ ಇಶ್ಯೂ ಅಟ್ ಅ ಪ್ರೀಮಿಯಮ್, ಬಟ್ ವೆನ್ ಇಟ್ ಈಸ್ ರಿಡೀಮ್ಡ್ ದ ಅಮೌಂಟ್ ವಿಲ್ ಬಿ ಗಿವನ್ ಆನ್ ಅ ಫೇಸ್ ವ್ಯಾಲ್ಯೂ. What is the fourth condition? Issued at par and redeemable at a premium. Yeah, this can be fine. Company says, I will issue the debenture at a face value of 100. But while redemption, I will give you in 105 rupees. ಜಾಸ್ತಿ ಸಿಗ್ತದಲ್ಲ, 100 rupees ಇನ್ವೆಸ್ಟ್ಮೆಂಟ್ ಮಾಡಿ 105 rupees ವಾಪಸ್ ಬರ್ತಾ ಇದೆ ಅಂತ ಹೇಳಿದ್ರೆ we feel happy. So, the fourth condition it says, the company will issue at par and redeemable at a premium. Okay, this is one more. What is the fifth condition? It says issued at a discount and redeemable at a premium. 90 ರೂಪಾಯಿಗೆ ಕೊಡ್ತೇನೆ. Now this condition is quite good one, because face value is 100, okay? Face value of a share is 100, but company says that I will issue the debentures at a discount, maybe 10% discount ಅಂತ ಹೇಳಿದರೆ ಎಷ್ಟಾಗುತ್ತೆ? Issued value 90 rupees ಆಗುತ್ತೆ. Okay, this is issued. Now, what the company is saying? Redeemable at a premium.
ಪ್ರೀಮಿಯಮ್ ಅಂತ ಹೇಳಿದ್ರೆ ಮೇ ಬಿ ಇಮ್ಯಾಜಿನ್ ನಾವು 5% ಪ್ರೀಮಿಯಮ್ ಕೊಡ್ತಾ ಇದ್ದಾರೆ. ಫೇಸ್ ವ್ಯಾಲ್ಯೂ ಇಸ್ 100. ನಾವು ಹೌ ಮಚ್ ದೇ ಆರ್ ಗಿವಿಂಗ್ 105 ರೂಪೀಸಿಗೆ ರಿಟರ್ನ್ಸ್ ಕೊಡ್ತಾ ಇದ್ದಾರೆ. ಹಾಗಾದರೆ ಎಷ್ಟು ಬೆನಿಫಿಟ್ ಆಯಿತು? 105 ರೂಪಾಯಿ ಬೆನಿಫಿಟ್ ಆಯಿತು. 100 ರೂಪೀಸ್ ಇದ್ದಿದ್ದು ಬಟ್ ಇಶ್ಯೂ ಮಾಡಿರೋದು 90 ರೂಪೀಸಿಗೆ, ದೆನ್ ರಿಟರ್ನ್ ಕೊಡುವಾಗ 105 ರೂಪಾಯಲ್ಲಿ ವಾಪಸ್ ಕೊಡ್ತಾ ಇದ್ದಾರೆ. ದಟ್ ಈಸ್ ಅ ಫಿಫ್ತ್ ಕಂಡೀಷನ್. ಡಿಸ್ಕೌಂಟಲ್ಲಿ ಇಶ್ಯೂ ಮಾಡಿ ರೀಪೇಮೆಂಟ್ ಮಾಡುವಾಗ ಅಥವಾ ರೆಡೀಮ್ ಮಾಡುವಾಗ ಪ್ರೀಮಿಯಮಲ್ಲಿ ಕೊಡುವಂಥದ್ದು. ದಟ್ ಈಸ್ ಅ ಫಿಫ್ತ್ ಕಂಡೀಷನ್. ಆ್ಯಂಡ್ ದ ಲಾಸ್ಟ್ ಈಸ್ ಇಶ್ಯೂಡ್ ಅಟ್ ಅ ಪ್ರೀಮಿಯಮ್ ಆ್ಯಂಡ್ ರಿಡೀಮೇಬಲ್ ಅಟ್ ಅ ಪ್ರೀಮಿಯಮ್. ಪ್ರೀಮಿಯಮಲ್ಲಿ ಕೊಟ್ಟು ಪ್ರೀಮಿಯಮಲ್ಲಿ ಇಸ್ಕೊಳ್ತಾ ಇದ್ದಾರೆ. 100 ರೂಪೀಸ್ ಫೇಸ್ ವ್ಯಾಲ್ಯೂ ಆದರೆ 5 ರೂಪೀಸ್ ಅಂತ ಹೇಳಿದರೆ 5% ಪ್ರೀಮಿಯಮ್ ಅಂತ ಹೇಳಿದರೆ ಮೇ ಬಿ 105 ರೂಪಾಯಿಯಲ್ಲಿ ಕೊಟ್ಟಿದ್ದಾರೆ. ಅಗೇನ್ ಪ್ರೀಮಿಯಮಲ್ಲಿ ಕೊಡುವಾಗ ಮತ್ತೆ 105 ರೂಪಾಯಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ 5 ರೂಪಾಯಿ, ಅಲ್ಲಿ 5 ರೂಪಾಯಿ, ಇಲ್ಲಿ ಅಗೇನ್ ಅಲ್ಲಿ ಕೂಡ ಪ್ರೀಮಿಯಮ್ ಅಂತ ಹೇಳಿದರೆ ಅಗೇನ್ ದೇ ವಿಲ್ ಗೆಟ್ 5 more ರೂಪೀಸ್ ಎಕ್ಸ್ಟ್ರಾ. ಸೊ ಜಾಸ್ತಿ ರೇಟಲ್ಲಿ ಕೂಡ ರಿಟರ್ನ್ಸನ್ನು ತಗೊಳ್ಬೋದು. ದೀಸ್ ಆರ್ ದ 6 ಡಿಫ್ರೆಂಟ್ ಸಿಚುವೇಶನ್ ವೇರ್ ಅ ಕಂಪನಿ ಕ್ಯಾನ್ ಇಶ್ಯೂ ಆ್ಯಂಡ್ ರಿಡೀಮ್ ದ ಡಿಬೆಂಚರ್ಸ್. ಸೊ ಹೋಪ್ ಯು ಪೀಪಲ್ ಆರ್ ಕ್ಲಿಯರ್ ವಿತ್ ದ ಕಂಡೀಷನ್. ಫಸ್ಟ್ ಒನ್ ಈಸ್ issued at par and redeemable at par, issued at discount, redeemable at par, issued at premium and redeemable at par, issued at par and redeemable at a premium, issued at discount and redeemable at a premium, issued at premium and redeemable at a premium. Out of 6 any 4 will come for your annual examination. ಅದು 12 ಮಾರ್ಕ್ಸ್ಗೆ ಕೇಳ್ತಾರೆ.